ಗುಬ್ಬಿ ತಾಲೂಕಿನ ಮುದಿಗೆರೆ, ಹೆರೂರು, ರಂಗನಾಥಪುರ, ಸಿ ನಂದಿಹಳ್ಳಿಯಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆಗೆ ಶಾಸಕ ಎಸ್.ಆರ್. ಶ್ರೀನಿವಾಸ್ ಗುದ್ದಲಿ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಇದೇ ವೇಳೆ ಮಾತನಾಡಿದ ಶಾಸಕ ಎಸ್.ಆರ್. ಶ್ರೀನಿವಾಸ್, ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಎಂಬ ಇಲ್ಲಸಲ್ಲದ ಆರೋಪವನ್ನ ಮಾಡುವ ವಿರೋಧ ಪಕ್ಷ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲಾ ಶಾಸಕರಿಗೂ ಕೂಡ 10 ಕೋಟಿ ಅನುದಾನವನ್ನ ನೀಡಿ ಅಭಿವೃದ್ಧಿ ಕೆಲಸಕ್ಕೆ ಮುನ್ನುಡಿ ಹಾಡಿದ ಸರ್ಕಾರ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಗೂಬೆ ಕೂರಿಸುವ ಕೆಲಸ ಮಾಡುವ ವಿರೋಧ ಪಕ್ಷ ಆಪಾದನೆ ಮಾಡುವುದೇ ಅವರೊಂದು ದೊಡ್ಡ ಕೆಲಸ ಅಂದಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಈಗಾಗಲೇ 15 ರಸ್ತೆ ಕಾಮಗಾರಿ ಏಕಕಾಲದಲ್ಲಿ ನಡೆದಿದೆ. ಇಲ್ಲಸಲ್ಲದ ಆರೋಪ ಮಾಡುವುದು ಬಿಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಸಾಥ್ ನೀಡುವುದು ಸೂಕ್ತ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕಳೆದ 6 ವರ್ಷಗಳಿಂದ ಬಡವರಿಗೆ ಮನೆ ನಿರ್ಮಾಣಕ್ಕೆ ವಸತಿ ಯೋಜನೆಯ ಕಾರ್ಯಕ್ರಮ ಜಾರಿಯಾಗಿಲ್ಲ. ಹೀಗಾಗಿ ಈಗ ಸಚಿವರ ಜೊತೆ ಮಾತನಾಡಿ ಮನವಿಯನ್ನ ಮಾಡಿಕೊಂಡ ಮೇಲೆ 4,000 ಮನೆಗಳನ್ನ ಫೆಬ್ರವರಿ ಅಂತ್ಯದೊಳಗೆ ಮಂಜೂರನ್ನ ಮಾಡಲಿದ್ದಾರೆ. ಇದೇ ವೇಳೆ ಯೂನಿಟ್ ಬೆಲೆ ಕೂಡ ಮೊದಲು 1.7 ಲಕ್ಷ ಸೊನ್ನೆ ನೀಡುತ್ತಿದ್ದು, ಈಗ ಇದನ್ನ ಪರಿಶೀಲಿಸಿ ಹೆಚ್ಚುವರಿಯಾಗಿ 3 ಲಕ್ಷವನ್ನ ನೀಡುವ ಆದೇಶದ ಜೊತೆ ಮನೆಗಳನ್ನು ಕೂಡ ನೀಡಲಿದ್ದಾರೆ. ಎಲ್ಲ ಗ್ರಾಮ ಪಂಚಾಯಿತಿಗೆ ಮನೆಗಳನ್ನ ಹಂಚಲಾಗುವುದಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು 14 ಕೋಟಿ ಬಸ್ ಡಿಪೋ ಕೂಡ ನಿರ್ಮಾಣ ಆಗಲಿದೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರೆಲ್ಲರೂ ಕೂಡ ಭಾಗವಹಿಸಿದ್ದು, ಎಲ್ಲಾ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಮೇಲೆ ಮುಖಪಣ್ಣ ರಸ್ತೆ ಮಾಡ್ತಾಯಿದ್ದೀವಿ. ಈಗ ಯಾವುದು ಕಾಳೆಹಳ್ಳಿ ರಸ್ತೆ ಮಾಡ್ತಾಯಿದ್ದೀವಿ. ಇಲ್ಲಿ ಅಡಮುರ್ಗಿ ರಸ್ತೆ ಮಾಡ್ತಾಯಿದ್ದೀವಿ. ಎಷ್ಟು ರಸ್ತೆ ಮಾಡೋದು 15 ರಸ್ತೆ ಮಾಡ್ತಾಯಿದ್ದೀವಿ. ಎಲ್ಲವನ್ನು ಮಾಡಿದ್ರೆ ಅವೆಲ್ಲ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ಅವೆಲ್ಲ ಏನು ಮಾಡೋಕ್ಕಾಗುತ್ತೆ. ಗ್ರಾಮ ಪಂಚಾಯತಿಗಳಲ್ಲಿ ಮನೆಗಳು ಬರ್ತವೆ.